ನಮಸ್ಕಾರಗಳು. ಇವತ್ತು ನೋಡಿ ಬಹಳ ಸಂತೋಷ ಖುಷಿಯನ್ನ ತಂದಿದೆ ನನಗೆ. ಕಾರಣ ಅಂದ್ರೆ ಇವತ್ತು ಫುಟ್ಬಾಲ್ ಸ್ಟೇಡಿಯಂ ಆಗಿದೆ. ಇದು ಅದಕ್ಕಿಂತ ಮುಂಚೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಒಂದು 6-7 ವರ್ಷ ಹಿಂದೆ ನಾನು ಈ ಗ್ರೌಂಡ್ ಅಲ್ಲೇನೆ ಒಂದು ಕಾರ್ಯಕ್ರಮ ಮಾಡಿದ್ದೆ. ನಾನು ಇವತ್ತು ಈ ಸ್ಟೇಡಿಯಂ ನೋಡ್ಬಿಟ್ಟು ತುಂಬಾ ಸಂತೋಷ ತಂದಿದೆ. ನಮ್ಮ ನಾಯಕರಾದಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ದಿನೇಶ್ ಗುಂಡೂರು ಅವರು, ನಮ್ಮ ಸ್ಪೀಕರ್ ಆದಂಥ UT ಖಾದರ್ ಅವರು, ಅದಕ್ಕಿಂತ ಮುಂಚೆ ಎಣ್ಣೆ ಹಾರಿಸೋರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಮನೆ ಮುಖ್ಯಮಂತ್ರಿಗಳ ಜೊತೆ ನಾನೇ ಬರಬೇಕಾಗಿತ್ತು. ಮೊನ್ನೆ ಮುಖ್ಯಮಂತ್ರಿ ಬಂದಿದ್ವಿ, ನಿನ್ನೆ ನಾನು ಮುಖ್ಯಮಂತ್ರಿ ಎಲ್ಲ ಬಂದಿದ್ವಿ. ಇದು ಸ್ಟೇಡಿಯಂ ಬರಬೇಕಂತ ಅವ್ರ ಟೂರ್ ಪ್ರೋಗ್ರಾಮ್ ಅಲ್ಲಿ ಇತ್ತು. ಯಾವುದೋ ಒಂದು ಬೇರೆ ಕಾರಣದಿಂದ ಬರಕ್ಕೆ ಸಾಧ್ಯ ಆಗಲಿಲ್ಲ. ಈ ಸ್ಟೇಡಿಯಂ ಅನ್ನ ನೋಡಿ ಅಸ್ಲಂ ನನ್ನ ಬಹಳ ಹಳೇ ಪರಿಚಯ, ನನ್ನ ಹಳೇ ದೋಸ್ತ್ ಅಂತ JDS ಅಸ್ಲಂನೇ ಅಂತ ಇದ್ದಿದ್ದು. ಇವತ್ತು ನನ್ನ ಹಳೇ ಸ್ನೇಹಿತ ಇವತ್ತು ಬಂದು ಅವ್ರು ಆಹ್ವಾನ ಕೊಟ್ಟು, ನಾನು ಇನಾಯತ್ ಅವ್ರ ಮನೆಯಲ್ಲಿದ್ದೆ, ಅವಾಗ ಆಹ್ವಾನ ಕೊಟ್ಟರು, ದಯಮಾಡಿ ಬಂದು ನೋಡಿ ಈ ಸ್ಟೇಡಿಯಂ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಸ್ಲಂ ಅವ್ರು ಹೇಳಿದ ಕಾರಣಕ್ಕೆ ಆಯ್ತು ಬರ್ತೀನಿ ಅಂತ ಹೇಳಿದೆ. ನಾನು ಹಳೇ ಸ್ನೇಹಿತಗೋಸ್ಕರ ಇವತ್ತು ಇಲ್ಲಿ ಬಂದಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಿ ಶುಭವಾಗಿ. ನಾನು ಫುಟ್ಬಾಲ್ ಭಾಳ ನನಗೂ ಇಷ್ಟ ಫುಟ್ಬಾಲ್. ನೆಕ್ಸ್ಟ್ ಟೈಮ್ ಬಂದರೆ ಮಂಗಳೂರಿಗೆ 3 ದಿನ ಇರ್ತೀನಿ ನಾನು. ಇನಾಯತ್ ಅವರು ನಮ್ಮ ಹಜ್ ಭವನ್ಗೆ 2 ಎಕರೆ ಜಗಾನ ಕೊಟ್ಟಿದ್ದಾರೆ. ಅದಕ್ಕೆ ಗುದ್ಲಿ ಪೂಜೆ ಮಾಡಬೇಕಾದ ಕಾರ್ಯಕ್ರಮನ ಅಸೆಂಬ್ಲಿ ಆದಮೇಲೆ 19ನೇ ತಾರೀಕು ಮೇಲೆ ಇಟ್ಕೊಳ್ತಾ ಇದ್ದೀವಿ. ಯಾವಾಗ ನಾನು 2 ದಿನ ಮಂಗಳೂರಲ್ಲಿ ಇರ್ತೀನಿ, ಅವಾಗ ತಮ್ಮ ಜೊತೆ ಬಂದು ನಮ್ಮ ಅಸ್ಲಂ ಜೊತೆ ಹಳೆ ಸ್ನೇಹಿತರ ಜೊತೆ ಬಂದು ನಾನು ಒಂದು ಕ್ರಿಕೆಟ್ ಆಡ್ತೀನಿ. ನಾನು ಫುಟ್ಬಾಲ್ ಆಡಲಿಲ್ಲ, ನಿಮ್ಮ ಜೊತೆಲ್ಲ ಫುಟ್ಬಾಲ್ ಆಡ್ತೀನಿ ಅಂತ ಹೇಳಿ ಒಳ್ಳೇದಾಗಲಿ ಅಂತ ನಮಸ್ಕಾರ ಎಲ್ಲರಿಗೂ.